ಈಶ್ವರ ಬ್ರಹ್ಮಾಸ್ತ್ರ ನಡೆಯಲ್ಲ. ಪಾಶುಪತಾಸ್ತ್ರ ಇದೆಯಲ್ಲ, ಅದ್ರ ಮುಂದೆ ಈಶ್ವರನ ಮುಂದೆ ಬ್ರಹ್ಮಂದು ಏನೂ ನಡೆಯಲ್ಲ. ನಮ್ ಕಡೆ ಇರೋದು ಕತೆ ಹೇಳ್ತಾ ಇದ್ದೀನಿ. ನೀನು ಕತೆ ರಾಮ ಎಲ್ಲ ಇಲ್ಲೇ ಇದ್ದಾರೆ. ಕತೆ ಹೇಳ್ತಾ ಇದ್ದೀನಿ ಕೇಳಪ್ಪ. ರಾಮ ಇದ್ದನೋ ಸೀತಾ ಇದ್ದನೋ ಅದೊಂದು ಪುರಾಣ. ಅದೊಂದು ಪುರಾಣ. ಈಶ್ವರ ಇದ್ದನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ದೇವ್ರಿದ್ದಾನೆ ಅಂತ ನಂಬ್ಕತೀನಿ ನಾನು ಹೇಳಿದ್ನಲ್ಲ, ಬೆಳಿಗ್ಗೆ ಹೇಳಿದ್ನಲ್ಲ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಬೆಳಿಗ್ಗೆನೆ ಹೇಳಿದ್ದೀನಿ ನಾನು. ವೀರೇಶ್ವರ ನೋಡಪ್ಪ, ನಮ್ಮ ಮನೆ ಸಿದ್ದರಾಮೇಶ್ವರ, ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ. ಅದಕ್ಕೋಸ್ಕರ ನನ್ನನ್ನ ಸಿದ್ದರಾಮಯ್ಯ, ಸಿದ್ದರಾಮೇಗೌಡ, ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಗೌಡ. ಅದಕ್ಕೆ ದೇವೇಗೌಡರು ಪಾರ್ಟಿಯಲ್ಲಿ ಇದ್ರು. ಸ್ವಲ್ಪ ದಿನ ದೇವೇಗೌಡರು ನಮ್ಮ ಪಾರ್ಟಿಲಿ ಇದ್ರು. ಏನೋ ಅವ್ರು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಈಗ ಏನು ಜಿ ಟಿ ದೇವೇಗೌಡ ಇಲ್ಲೇ ಕೂತಿದಾನಲ್ಲ, ಜಿ ಟಿ ದೇವೇಗೌಡ ಇಲ್ಲೇ ಕೂತಿದಾನಲ್ಲ, JDS. ಮೊನ್ನೆ ಏನ್ ಹೇಳಿದ ಜಿ ಟಿ ದೇವೇಗೌಡ? ಪಕ್ಷ ಕಡಿದವ್ರು ನಾನೇ ಅಲ್ವಾ? ಎಲ್ರಿ ಅವ್ರ 83ರಲ್ಲಿ ತಕಡಿ ಗುರ್ತಲ್ಲಿ ಗೆದ್ದಿದ್ರಲ್ಲ ನೋಡಯ್ಯ. ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್, ಜನತಾದಳ ಎಸ್ ಆದಾಗ ನಾನು ಸ್ಟೇಟ್ ಪ್ರೆಸಿಡೆಂಟ್. ನಾನು 6 ವರ್ಷಗಳ ಕಾಲ ಸ್ಟೇಟ್ ಪ್ರೆಸಿಡೆಂಟ್. ಸೆಕ್ರೆಟರಿ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್. ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲಿ ಇರೋದು ಅವರು? ನಾನು ಸ್ಟೇಟ್ ಪ್ರೆಸಿಡೆಂಟ್ ರೀ. ನಾನು ಸ್ಟೇಟ್ ಪ್ರೆಸಿಡೆಂಟು. ಜನತಾದಳ ಎಸ್ ಆಯ್ತಲ್ಲ, ಹೊಸದಾಗಿ ಫಾರ್ಮ್ ಆದಾಗ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್, ನಾನು ಸ್ಟೇಟ್ ಪ್ರೆಸಿಡೆಂಟ್. 6 ವರ್ಷ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. 6 ವರ್ಷಗಳ ಕಾಲ ಜನತಾದಳ ಎಸ್. ಹಂಗೆ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಪಕ್ಷ ಯಾವ್ದು, ಅವರಿಬ್ಬರು ಎಲ್ಲಿರ್ತಾರೋ ಅವರೇ ಮಾಲೀಕರು. ನಿಮ್ ಜೊತೆ ಬಯಸ್ಕೊಂಡು ಸೇರ್ಸ್ಕೊಂಡಿದ್ದೀರಲ್ಲ ನೀವು. ಬಯಸ್ಕೊಂಡು ಬಾಯಿ ಬಂದಾಗೆಲ್ಲ ಬಯಸ್ಕೊಂಡು ಸೇರ್ಸ್ಕೊಂಡಿದ್ದೀರಲ್ಲ ಈಗ. ಸರ್ ನೀವು ಕಾಂಗ್ರೆಸ್ಗೆ ಬಾಯಿಗೆ ಬಂದಂಗೆ ಬೈದು ಕಾಂಗ್ರೆಸ್ ಸೇರ್ಬಿಟ್ರಲ್ಲ ಸರ್. ಯಾರು ಗೊತ್ತಾಗ್ಲಿಲ್ಲ ನಿಮ್ಗೆ. CM ಇಬ್ರಾಹಿಂ ಒಂದೇ ಆಗೋಯ್ತು, ಇಬ್ಬರು ಉಚ್ಚಾಟನೆ ಮಾಡ್ಬಿಟ್ಟು ದೇವೇಗೌಡ ಪಾರ್ಟಿಯಿಂದಾನೆ. ನಾನು CM ಇಬ್ರಾಹಿಂ ಕರೆದೆ, ನೀನು ಹೋಗ್ಬೇಡಪ್ಪ ಅಲ್ಲಿಗೆ, ನಿನ್ನ ಇವ್ರು ಹೇಳ್ತಾರಲ್ಲ ನೀರು ಕುಡಿಸ್ಬಿಡ್ತಾರ, ಹುಷಾರಾಗಿರೋ ನಿನ್ಗೆ ಅಂತ ಹೇಳ್ದೆ. ಅವ್ನು ನನ್ನ ಮಾತು ಕೇಳಲಿಲ್ಲ. ಇದ್ದಿದ್ರೆ ಈಗ ಮಿನಿಸ್ಟರ್ ಆಗಿರೋನು. ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಜೆಟ್ ಬಗ್ಗೆ ಮಾತಾಡ್ತೀನಿ. ರಾಜಕೀಯ ಸೊ ಈ ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ವಾ ಅಂತ? ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ಲ. ನಾನು ಬಿಟ್ಟು ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು. ನಾನೇ ಕೇಳಪ್ಪ ಇಲ್ಲಿ ಒಂದ್ ನಿಮಿಷ. ನಾನು ಹೇಳಲಿಕ್ಕೆ ಏನು ಹೊರಟಿದ್ದು ಅಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಕೇಳಲಿಲ್ಲ. ಈಗಲೂ ನೀವು ಹೈಕಮಾಂಡ್ ಮಾತನ್ನು ಕೇಳಬಾರ್ದು. ಈ ರಾಜ್ಯದ ಗಟ್ಟಿ ನೀವು, ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್. ನೀನು ಬಿಜೆಪಿಗೆ ನೋಡ, ವಾಜಪೇಯಿ ಮೋದಿ ಅವರಿಗೆ ಥೂ ಅನ್ನು ನೋಡೋಣ. ಅಲ್ಲ, ಮೋದಿ ಅವರಿಗೆ ಥೂ ಅಂತನ್ರಿ. ದಮ್ಮಿದ್ರೆ ನಿಮ್ಗೆ ದಮ್ಮಿದ್ರೆ ಮೋದಿ ಅವ್ರ ಮಾತನ್ನ ಕೇಳಲ್ಲ ಸರ್. ಯಾರು ನಿಮ್ಮ ಅಧ್ಯಕ್ಷ? ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್, ಒಂದ್ ನಿಮಿಷ. ನಾನು ಮೋದಿಯವರ ಭಕ್ತ.
ನಾನು ಹೈಕಮಾಂಡಿನ ಭಕ್ತ, ನಾನೊಬ್ಬ ಪಾರ್ಟಿಯ ಶಿಸ್ತಿನ ಸಿಪಾಯಿ. ನಾನು ಕರ್ನಾಟಕದಲ್ಲಿ